ಅಬ್ಬಾ ಸದ್ಯ ದೇವರ ದಯದಿಂದ ಅಮ್ಮನ ಕೈಯಿಂದ ಬಚಾವಾದ. ಏನಕ್ಕ ನೀನೊಬ್ಳಿಗೆ ಅತ್ತೆ ಆದ್ರೂ ಅತ್ತೆಯಿಂದ ಹೆದರ್ತೀಯಲ್ಲ? ಹೆದರಿಕೆ ಅಲ್ವೇ ವಸು, ನಾವ್ ಅವ್ರಿಗೆ ಕೊಡೋ ಗೌರವ ಅದು. ನಾವೇ ಏನೇ ಮಾತಾಡ್ಕೊಂಡ್ರು ಅದು ಅಮ್ಮಂಗೆ ಇಷ್ಟ ಆಗಲ್ಲ, ಆಗ ನಮಗ್ ಕಷ್ಟ ಆಗತ್ತೆ. ಏನೋಪ್ಪ, ನನಗಂತೂ ಒಂದು ಅರ್ಥ ಆಗಲ್ಲ. ನೀವು ಮದ್ವೆ ಆಗತ್ತೆ ಮನೆಗೆ ಹೋಗಿ, ಆಗ ಅರ್ಥ ಆಗುತ್ತೆ. ಮದ್ವೆ ಆಗಕ್ ನಾನೇನೋ ರೆಡಿ, ಆದ್ರೆ ಆ ಪುಣ್ಯಾತ್ಮನೆ ಬರ್ತಿಲ್ವಲ್ಲ. ವಸು, ಅಜ್ಜಿ ಎದ್ರಿಗೆ ಅಷ್ಟ್ ಚೆನ್ನಾಗಿ ಬುರ್ಡೆ ಬಿಟ್ರಿ, ವ್ಯಾಯಾಮ ಮಾಡ್ತಿದೀನಿ ಅಂತ ಸೀರಿಯಸ್ ಆಗಿ ಮಾಡಿ ತೋರ್ಸು ಅಂದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ಲ? ಕಣ್ ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೋತಿದ್ಲ ಅಷ್ಟೇ. ಅಕ್ಕ, ವ್ಯಾಯಾಮ ಮಾಡೋರು ಕೂಡ ಮೊದ್ಲು ಧ್ಯಾನ ಮಾಡೇ ಶುರು ಮಾಡೋದು, ಗೊತ್ತಾ? ಹೌದಾ? ಗೊತ್ತೇ ಇರ್ಲಿಲ್ಲ, ಈಗ ಗೊತ್ತಾಯ್ತು ನೋಡು. ನನ್ನ ಆಡ್ಕೊಂಡು ನಗ್ತಿದ್ದೀರಾ ಇಬ್ರು? ನಾನಾದ್ರೂ ಏನಾದ್ರೂ ಹೇಳಿ ಅತ್ತೆನ ಮ್ಯಾನೇಜ್ ಮಾಡ್ದೆ, ಅದೇ ನೀವಿಬ್ರು ಬೆಕ್ಕಿನ ಮರಿ ತರ ಇದ್ರಿ. ನನಗಂತೂ ನಿಜವಾಗ್ಲೂ ಭಯ ಆಗಿತ್ತಪ್ಪ. ಮೊದಲು ಹೀಗೆಲ್ಲ ಆಗ್ತಿರ್ಲಿಲ್ಲ, ಆದ್ರೆ ಯಾವಾಗ ಅಜ್ಜಿ ಮನೆ ಬಿಟ್ಟು ಹೋಗಿ ಬಂದ್ರು ಅವತ್ತಿಂದ ನಿಜವಾಗ್ಲೂ ಭಯ. ಫಸ್ಟ್ ಟೈಮ್ ನಿಮ್ಮ ಮನೆಗೆ ಚೆಕ್ ಬುಕ್ ತಗೊಂಡ್ ಬಂದಿದ್ನಲ್ಲ, ಆಗ್ಲೂ ಹೀಗೆ ಆಗಿತ್ತು. ಅಷ್ಟೆಲ್ಲ ಆತಂಕ ಪಡ್ಬೇಕಾಗಿಲ್ಲ ಜಾಹ್ನವಿ. ಅಮ್ಮನ ಸ್ವಭಾವ ಹಲಸಿನ ಹಣ್ಣಿನ ಹಾಗೆ, ಮೇಲ್ಗಡೆ ಒರಟಾಗಿದ್ರು ಒಳಗಡೆ ತುಂಬಾ ಮೃದು. ಆದ್ರೂ ಈ ಮನೆಯಲ್ಲಿ ಅತ್ತೆ ಕಂಡ್ರೆ ಯಾರು ಹೆದರ್ದೇ ಇರೋರೇ ಇಲ್ಲ. ಹಾ, ನಮ್ ಶ್ರೀ ಒಬ್ಬನ್ನ ಬಿಟ್ಟು. ಶ್ರೀಗೆ ಅಜ್ಜಿ ಅಂದ್ರೆ ಭಯಾನೇ ಇಲ್ಲ ಅಲ್ವಾ? ಅವನಿಗೆ ತುಂಬಾ ಗೌರವ ಇದೆ. ಮುದ್ದಿನ ಮೊಮ್ಮಗ ನೋಡು, ಅವನು ಏನೇ ಹೇಳಿದ್ರು ಸಾಕು, ಅಮ್ಮ ಥಟ್ಟಂತ ಒಪ್ಕೊಂಡ್ಬಿಡ್ತಾರೆ. ನಾವೇನಾದ್ರು ಡಿಮ್ಯಾಂಡ್ ಮಾಡಿದ್ರೆ ಅದನ್ನ ಒಪ್ಪಕ್ಕೆ ಅತ್ತೆ 10 ಸಲ ಯೋಚನೆ ಮಾಡ್ತಾರೆ. ಅದೇ ನಮ್ ಶ್ರೀ ಕೈಲಿ ಹೇಳ್ಸಿದ್ರೆ ಅವ್ನ್ ಹೇಳ್ ಮುಗ್ಸೋ ಅಷ್ಟಲ್ಲಿ ಓಕೆ ಅನ್ಬಿಡ್ತಾರೆ. ಒಂದ್ಸಲ ಏನಾಯ್ತು ಗೊತ್ತಾ, ನಾನು ವಸು ಕಲಾ ಲಲಿತಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ. ಅಮ್ಮ ಅದು ಕೊಪ್ಲೇ ಇಲ್ಲ. ಮತ್ತೆ ಅದೇ ಮಾತನ್ನ ಶ್ರೀ ಕೈಲಿ ಹೇಳ್ಸಿದ್ವಿ. ನಾವ್ ಏನ್ ಅನ್ಕೋತೀವಿ ಅಂತ ಯೋಚನೆನೂ ಮಾಡ್ದೆ ಹೂ ಅನ್ಬಿಟ್ರು. ಹಾ, ಶ್ರೀಗೆ ಡ್ರೈವಿಂಗ್ ಮಾಡಕ್ ಹೇಳಿದ್ರು. ನಾವೆಲ್ಲ ರೆಡಿಯಾಗಿ ಕಾರ್ ಹತ್ ನೋಡ್ತೀವಿ, ಅಮ್ಮ ಮುಂದಿನ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮಾಲ್ತಕ್ಕ, ಏನೇ ಲಲಿತಾ? ನಾನು ಕಾಫಿ ಕುಡಿಬೇಕು, ನಿಮಗೂ ಸ್ವಲ್ಪ ಬೆರೆಸ್ಲಾ? ಬೇಡ ಕಣೆ ಲಲಿತಾ, ಈಗಷ್ಟೇ ಜಾಹ್ನವಿ ಮಾಡ್ಕೊಟ್ಲು, ಕುಡಿದ್ವಿ. ನಿಮಗೂ ಕಾಫಿ ಮಾಡ್ಕೊಡ್ಲಾ? ಬೇಕಾಗಿಲ್ಲ. ಲಲಿತಾ, ಇಷ್ಟೊತ್ತು ಎಲ್ಲಿದ್ದೀಯೆ? ಇನ್ನೆಲ್ಲಿ ಹೋಗ್ಲಿ, ಇಲ್ಲೇ ಇದ್ನಲ್ಲ. ಮತ್ ಅವಾಗಿಂದ ನಮ್ ಯಾರ ಕಣ್ಗೂ ಕಾಣಿಸ್ಲೇ ಇಲ್ಲ. ಈಗ ನಾನೆಲ್ಲಿ ಕಾಣ್ಬೇಕು ನಿಮ್ಗೆ? ಏನೇ ಲಲಿತಾ ಹಾಗಂದ್ರೆ? ನಿಮ್ ಕಣ್ಣಿಗೆ ನೀವೇ ಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದೀರಾ. ನಾನೇನು ಹೇಳ್ಬೇಕಂತಿಲ್ಲ, ಬಿಚ್ಚಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಲೋ ರವಿ, ದಿನ ಅಷ್ಟೊತ್ತವರೆಗೂ ಅಲ್ಲಿ ಯಾಕೆ ಎಲ್ಲೋ ಹೋಗ್ತೀಯಾ? ಎಲ್ಲೋ ಒಂದ್ ಕಡೆ ಹೋಗ್ತೀನಿ ಬಿಡಮ್ಮ. ಇಲ್ಲಿದ್ದು ದಂಡ ಪಿಂಡ ಕೆಲ್ಸಕ್ಕೆ ಬಾರ್ದವನು ಅಯೋಗ್ಯ ಅನ್ಸ್ಕೊಳ್ಳೋದಕ್ಕಿಂತ ನನಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲಿ ಇದ್ಬಿಟ್ಟು ಬರ್ತೀನಿ. ನೆಮ್ಮದಿ ಸಿಗೋ ಕಡೆ ಅಂದ್ರೆ? ಏಯ್, ನನ್ಗೆ ಹೇಳ್ದೆ ಕೇಳ್ದೆ ಯಾವಳೋ ತಲೆ ಮಾಸ್ದವಳನ್ನ ಗಂಟ್ ಹಾಕೊಂಡು ಗುಟ್ಟಾಗಿ ಸಂಸಾರ ಮಾಡ್ತಿಲ್ಲ ತಾನೇ? ನಿನ್ನ ಬುದ್ಧಿಗೆ ಇನ್ನೇನ್ ತಾನೇ ಯೋಚನೆ ಮಾಡಕ್ಕಾಗತ್ತೆ ಹೇಳು? ನಾನಿನ್ನೂ ಅಷ್ಟೊಂದು ಮುಂದುವರೆದಿಲ್ಲ. ಆ ತರ ಕೆಲಸ ಮಾಡ್ಕೊಂಡ್ ಕೂತ್ರೆ ಜಾನ್ವಿ ಅಕ್ಕನ ಮನ್ಸಕ್ ಕಷ್ಟ ಆಗುತ್ತೆ. ಗಂಡನ ಮನೇಲಿ ಹಾಯಾಗಿರೋಳ್ ಕಷ್ಟ ಅರ್ಥ ಆಗುತ್ತೆ, ಹೆತ್ತು ತಾಯಿ ಕಷ್ಟ ಅರ್ಥ ಆಗಲ್ಲ ಅಲ್ಲ ನಿನ್ಗೆ? ನಿನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಎಷ್ಟೇ ಆಗ್ಲಿ ನಿಮ್ಮಗ ಇನ್ನು ಚಿಕ್ಕವನು, ಅಕ್ಕನ ಮೇಲಿರೋ ಅಭಿಮಾನದಿಂದ ಏನೋ ಮಾತಾಡ್ದ ಅಂತ ನೀವ್ಯಾಕೆ ಮನ್ಸ್ ಕೆಡ್ಸ್ಕೊಳ್ತೀರಾ? ಬಿಡಿಯಮ್ಮ. ನೋಡಮ್ಮ, ನೀನ್ ಕೆಲ್ಸಕ್ಕೋಸ್ಕರ ಬಂದಿದ್ಯಾ, ನಿನ್ ಕೆಲ್ಸ ಎಷ್ಟೋ ಅಷ್ಟು ನೋಡ್ಕೊಂಡು ಹೋಗು. ನನ್ಗೆಲ್ ಕಾಫಿ? ನಾನು ಬರೀ ಅಡಿಗೆ ಮಾಡೋದಕ್ ಮಾತ್ರ ಬಂದಿರೋದು, ಕಾಫಿ ಮಾಡ್ಕೊಡಕ್ ಒಪ್ಕೊಂಡಿಲ್ಲ. ಮತ್ತೆ ಅವ್ರಿಗೆ ಕಾಫಿ ಕೊಟ್ಟೆ, ಅದೇ ನನ್ ಗಂಡನ ಮೇಲೆ ಅಷ್ಟೊಂದು ಅಕ್ಕರೆ ನಿನ್ಗೆ? ನೋಡಿ, ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ ಮಗಳು ಕೇಳ್ಕೊಂಡ್ರು, ನಮ್ ತಂದೆಗೆ ಪದೇ ಪದೇ ಕಾಫಿ ಕುಡಿಯೋ ಅಭ್ಯಾಸ ಇದೆ, ಮಾಡ್ಕೊಡಿ ಅಂತ, ಅದಕ್ಕೆ ಮಾಡ್ಕೊಟ್ಟೆ. ನೋಡಿದ್ರ ನಿಮ್ ಮಗಳ ಕೆಟ್ಟ ಬುದ್ಧಿನ? ನನಗ್ ಮಲ್ತಾ ಇದ್ದ ಧೋರಣೆ ಅಂತಿರಲ್ಲ, ಈಗ ನಿಮ್ ಮಗಳ ಬುದ್ಧಿಗೆ ಏನ್ ಹೇಳ್ತೀರಾ? ಏನ್ ಹೇಳಿ, ನಾನು ವಯಸ್ಸಾಗಿರೋದು, ಕಾಲ್ ಸರಿ ಇಲ್ಲ ಅನ್ನೋ ಅನುಕಂಪಕ್ಕೆ ಹೇಳಿರ್ತಾಳೆ. ನೀನ್ ಹೆಣ್ತಾನೆ, ಬೇಕಾದ್ರೆ ಮಾಡ್ಕೊಂಡ್ ಕುಡಿಯೇ. ನನ್ನ ನಿಮ್ಮ ಮಧ್ಯೆನೆ ಭೇದ ಮಾಡ್ತಾಳಲ್ಲ ನಿಮ್ ಮಗಳು, ಅವಳಿಗೇನು ಒಳ್ಳೇದಾಗಲ್ಲ.
ನೋಡಿಯಮ್ಮ, ನಿಮಗ್ ಕಾಫಿ ತಾನೇ ಬೇಕು, ನಾನ್ ಮಾಡ್ಕೊ ಬಂದ್ ಕೊಡ್ತೀನಿ. ಪಾಪ ಆ ಮಗುಗ್ ನೀವು ಶಾಪ ಹಾಕ್ಬೇಡಿ. ಕೆಲಸದೊಳಗಿರೋ ನಿಯತ್ ನಿನಗಿಲ್ವಲ್ಲೇ? ಯಾಕೆ ಲಲಿತಾ, ಗಂಡ ಮಗ ನೆನ್ಪಾದ್ರ? ಇವರು ಅಮೃತ್ ನಂಗೆ ಒಂಟಿ ಹಾಕ್ಬಿಟ್ಟು ಹೊರಟೋದ್ರು. ಇವ್ರ ಜೊತೆ ನಾನು ಹೊರಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನೀನೆಲ್ಲಿ ಒಂಟಿಯಾಗಿದೀಯಾ? ನಾವೆಲ್ಲ ಇದೀವಲ್ಲ. ಇದ್ರಿ, ಆದ್ರೆ ಈಗಿಲ್ಲ ಅನ್ಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದೀಯ ಲಲಿತಾ? ಮುಂಚೆ ನನಗೆ ಟೈಮು ಅಟೆನ್ಷನ್ ಎಲ್ಲ ಕೊಡ್ತಿದ್ರೆ, ಆದ್ರೆ ಈಗ ನಿಮ್ ಸೊಸೆ ಬಂದ್ಮೇಲೆ ಲಲಿತಾ, ಅವಳು ನಿನ್ಗೂ ಸೊಸೆ ಅಲ್ವೇನೆ? ಖಂಡಿತ ಇಲ್ಲ. ಜಾನ್ವಿನ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಯಾಕೆ ಲಲಿತಾ? ಅತ್ತೆ ಈ ಮನೆ ಆಧಾರ ಸ್ತಂಭವಾಗಿದ್ರು ಜಾನ್ವಿ ಬರೋಕ್ ಮುಂದೆ. ಇವ್ರು ಶ್ರೀ ಲೈಫ್ ನಲ್ಲಿ ಬಂದ್ಮೇಲೆ ಅತ್ತೆ ನೆಮ್ಮದಿನೇ ಹಾಳಾಗಿ ಹೋಗಿದೆ. ಅವಳಿಂದ ಹಾಲು ಜೇನು ಆಗಿದ್ದ ಅಜ್ಜಿ ಮೊಮ್ಮಗಳ ಮಧ್ಯೆ ಜಗಳ, ಮನಸ್ತಾಪ. ಅತ್ತೆ ಮನೆ ಬಿಟ್ಟು ಹೋಗೋ ಹಾಗಾಯ್ತು. ತಮ್ಮ ರೂಮ್ನಲ್ಲಿ ತಾವೇ ಖೈದಿ ತರ ಇದ್ದಾರೆ. ನೀವು ಅವಳನ್ನ ಸೊಸೆ ಅಂತ ಒಪ್ಕೋಬಹುದು ಮಾಲ್ತಕ್ಕ. ನಿಮ್ಮಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಲಲಿತಾ, ಇಲ್ಲಿ ಮನಸ್ಸಿನ ಪ್ರಶ್ನೆ ಬರಲ್ಲ ಕಣೆ. ಶ್ರೀ ಜಾಹ್ನವಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ನಮಗೆ ಬೇಕಾಗ್ಲಿ ಬೇಡವಾಗ್ಲಿ, ಕಾನೂನಿನ ಪ್ರಕಾರ ಸಂಬಂಧದಲ್ಲಿ ಅವಳು ನಮಗೆ ಸೊಸೆ ಆದ್ಲು. ಮನಸ್ಸಿಗೆ ಕಾನೂನಿನ ಸಂಬಂಧ ಅರ್ಥ ಆಗಲ್ಲ ಮಾಲ್ತಕ್ಕ. ಅದೆಲ್ಲ ನನಗೆ ಬೇಕಾಗುವಿಲ್ಲ. ಮಗನಿಗೆ ಬೇಕಾಗಿದ್ದಾಳೆ, ನಾವ್ಯಾಕೆ ದೂರ ಇಡ್ಬೇಕು ಹೇಳು? ಇದೇ ಮಾತನ್ನ ಅತ್ತೆ ಎದುರಿಗೆ ಹೇಳ್ತೀರಾ? ಅಷ್ಟು ಧೈರ್ಯ ನನಗಿಲ್ಲ ಕಣೆ. ಯಾರ ಮಾತನ್ನು ಅವ್ರು ಕೇಳೋದು ಇಲ್ಲ. ಈ ವಿಷಯದಲ್ಲಿ ನಾನು ಅತ್ತೆ ಪರಾನೆ. ಅವ್ರ ಜಾನ್ವಿಯನ್ನ ಸೊಸೆ ಅಂತ ಒಪ್ಕೊಳ್ಳೋವರೆಗೂ ನಾನು ಒಪ್ಕೊಳ್ಳೋದಿಲ್ಲ. ಈ ಮಾತನ್ನ ಶ್ರೀಗೆ ಹೇಳ್ತೀಯ ನೀನು? ಇಲ್ಲ ಅಕ್ಕ, ನನ್ನ ಕೈಲಾಗಲ್ಲ. ನೋಡಿದ್ಯಾ, ಅಮ್ಮನ ಒಪ್ಸೋದಕ್ಕೆ ನನಗೆ ಕಷ್ಟ ಆಗ್ತಿದೆ, ಶ್ರೀನ ಒಪ್ಸೋದಕ್ಕೆ ನಿನಗೆ ಕಷ್ಟ ಆಗ್ತಿದೆ. ನಮ್ಮಿಬ್ಬರ ಪರಿಸ್ಥಿತಿನೂ ಒಂದೇ ಲಲಿತಾ. ಆದರೆ ಅಜ್ಜಿ ಮೊಮ್ಮಗನ ಮಧ್ಯೆ ನಾವು ಸಿಕ್ಕಾಕೊಂಡು ಒದ್ದಾಡ್ತಿದ್ದೀವಷ್ಟೇ. ನಿನ್ ತಮ್ಮ ಹೋದ್ರು ಅವ್ನ್ ಕಿತ್ತೋಗಿರೋ ಓಬಿರಾಯನ್ ಕಾಲದ ಪೆಟ್ಟಿಗೆ ಇಲ್ಲೇ ಇದೆ. ಅಯ್ಯೋ, ಎಲ್ಲ ಹಳೆ ಬಟ್ಟೆ ತುಂಬಿರೋ ಟ್ರಂಕ್ ಇರ್ಬೇಕು ಕಣೋ, ಅದಕ್ಕೆ ಬಿಟ್ಟು ಹೋಗಿದ್ದಾನೆ. ಕಾಫಿ ತಗೊಳ್ಳಿ. ಈ ಕೆಲಸ ಅವಾಗ್ಲೇ ಮಾಡಿದ್ದಿದ್ರೆ. ಇದೇನ್ ಕಾಫಿನೋ ಕಷಾಯನೋ, ಏನ್ ಇಷ್ಟು ಕಹಿ ಮಾಡಿದ್ಯಾ? ನಾನ್ ಸ್ವಲ್ಪ ಸಕ್ಕರೆ ಕಡಿಮೆನೆ ಹಾಕೋದು. ಏನು ನಿಮ್ಮನೆ ತಂದ್ ಮಾಡ್ದಂಗ್ ಮಾಡ್ತೀಯಲ್ಲ, ಅಷ್ಟೊಂದ್ ಜಿಪ್ಪಣತನ ತೋರಿಸ್ಬೇಡ. ನೋಡಮ್ಮ, ನಂಗೇನ್ ಸಕ್ಕರೆ ಕಾಯಿಲೆ ಇಲ್ಲ, 2 ಸ್ಪೂನ್ ಎಸಿ ಪರವಾಗಿಲ್ಲ, ತಗೋ. ಅದೇನ್ ಮಕ್ಕ ಹಂಗ್ ನೋಡ್ತೀಯಾ? ಹೋಗಿ ಇನ್ನೊಂದ್ಸರ್ತಿ ಮಾಡ್ಕೊಂಡ್ ಬಾ. ನನ್ಗೆ ಇನ್ನ 2 ಮನೆ ಕೆಲಸ ಬಾಕಿ ಇದೆ, ನೀವೇ ಮಾಡ್ಕೊಂಡು ಕುಡಿಬಹುದಲ್ಲ. ಅಯ್ಯೋ, ಕೆಲಸದೊಳಗೆ ಎಷ್ಟು ಅಹಂಕಾರನೇ. ಮೈ ಬಗ್ಸಿ ಕೆಲಸ ಮಾಡೋರು ಅವರು. ಅಹಂಕಾರ ಎಲ್ಲಿಂದ ಬರ್ಬೇಕು ಹೇಳು? ಅದು ನಿಮ್ಮಂತ ಸೊತ್ತು. ಕೆಲಸದವಳ ಮುಂದೆ ಹೆಂಡತಿ ಮರ್ಯಾದೆ ತೆಗಿಯೋದನ್ ಬಿಡಿ, ಇಲ್ಲ ಅಂದ್ರೆ ಅವಳು ಕೆಲಸ ಕಳ್ಕೋಬೇಕಾಗತ್ತೆ. ನೀನೇನ್ ನೋಡ್ತಾ ನಿಂತ್ಬಿಟ್ಟೆ? ಕೆಲಸ ನೋಡೋಗೋ. 1 ನಿಮಿಷ, ಲೋಟ ಯಾರು ತಗೊಂಡ್ ಹೋಗ್ತಾರೆ? ಸರಿ, ನನಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಏ ರವಿ, ಎಲ್ಲಿ ಹೋಗ್ತಿದ್ಯೋ ಹೇಳ್ಬಿಟ್ಟು ಹೋಗೋ. ಜಾನ್ವಿ ಮದುವೆ ಆಗಿ ಹೋದ್ಮೇಲೆ ಹೇಳರು ಕೇಳರು ಯಾರೂ ಇಲ್ಲ. ಇದರಲ್ಲಿ
ಏನಾದ್ರೂ ಅತ್ತೆ ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತಾ ಮಾಲ್ತಕ್ಕ? ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ ಲಲಿತಾ. ಶ್ರೀ ತಂದೆ ಇಲ್ಲದ ಮಗ. ಅಮ್ಮನಾಗಿ ಸಾಧ್ಯ ಇದ್ದ ಮಟ್ಟಿಗೆ ಅವನು ಸಂತೋಷವಾಗಿರೋದನ್ನು ಬಯಸ್ತೀನಿ ಅಷ್ಟೆ. ಅವನ ಸಂತೋಷನ ನಾವು ಬಯಸ್ತೀವಿ ಮಾಲ್ತಕ್ಕ. ಅದಕ್ಕೆ ಹೀಗೆ ಮಾಡ್ತಿರೋದು. ಶ್ರೀಗೇನು ಅರ್ಥ ಆಗದೆ ಇರ್ಬೋದು, ಆದರೆ ಒಂದಲ್ಲ ಒಂದಿನ ಜಾನ್ವಿ ವಿಷಯಕ್ಕೆ ಅವನು ಖಂಡಿತ ಪಶ್ಚಾತ್ತಾಪ ಪಡ್ತಾನೆ. ಕಲ್ಯಾಣಿ ವಿಷಯದಲ್ಲೂ ಹೀಗೆ ತಾನೇ ಆಗಿದ್ದು. ಅವಳನ್ನು ಎಷ್ಟು ಹಚ್ಕೊಂಡಿದ್ವಿ, ಆದರೆ ಏನಾಯ್ತು? ಅದಕ್ಕೆ ಈಗಲೇ ದೂರ ಇದ್ಬಿಟ್ರೆ ಮುಂದೆ ಯಾರಿಗೂ ತೊಂದರೆ ಇರಲ್ಲ. ಇದು ಒಂದು ವಿಷಯದಲ್ಲಿ ನಿನ್ ಥರ ಇರಕ್ ಬರಲ್ಲ ಕಣೆ ನನಗೆ. ಜಾಹ್ನವಿಗಷ್ಟೇ ಅಲ್ಲ, ಯಾರ ಹತ್ರನೂ ಹೊರಟಾಗಿ ಮಾತಾಡಕ್ ಬರಲ್ಲ. ನನಗೆ ಬರುತ್ತಾ? ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅತ್ತೆ ಮಾತು ಯಾವತ್ತೂ ಸುಳ್ಳಾಗಿಲ್ಲ. ಶ್ರೀ ಜಾನ್ವಿ ಸಂಬಂಧ ಹೆಚ್ಚು ದಿನ ಇರಲ್ಲ ಅಂತ ಅತ್ತೆ ಹೇಳಿದ್ದಾರೆ. ಕಳಚಿ ಹೋಗೋ ಸಂಬಂಧಕ್ಕೆ ನಾವ್ಯಾಕ ಅಂಟ್ಕೋಬೇಕು? ಯಾವ ತಪ್ಪಿಗೆ ಆ ದೇವ್ರು ನಮಗೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೆ? ನಿಮ್ಮ ಕಣ್ಣೀರು ತರಬೇಕು ಅಂತ ನಾನು ಮಾತಾಡಿಲ್ಲ ಅಕ್ಕ. ನನ್ನ ಮನ್ಸಿಗೆ ಯಾಕೋ ತುಂಬ ನೋವಾಯಿತು, ಅದಕ್ಕೆ ಹೇಳಿದೆ. ಜಾನ್ವಿ ಬರೋದಕ್ಕೆ ಮೊದಲು ಕಾಫಿನ ನೀವು ನನ್ನ ಜೊತೆನೇ ಕುಡಿತಿದ್ರಿ. ಅವಳು ಬಂದಮೇಲೆ ಎಲ್ಲ ಚೇಂಜ್ ಆಗೋಯ್ತು. ನಿನ್ನನ್ನು ದೂರ ಮಾಡಬೇಕು ಅಂತ ಹಾಗೆ ಮಾಡಲಿಲ್ಲ ಲಲಿತಾ. ಅವಳು ಈ ಮನೆಗೆ ಹೊಸಬ್ಳು, ಅಡ್ಜಸ್ಟ್ ಆಗಲಿ ಅಂತ ಹಾಗೆ ಮಾಡಿದೆ ಅಷ್ಟೇ ಕಣೆ. ಬೇಜಾರಾಗಿದ್ರೆ ಸಾರಿ. ತಪ್ಪೆಲ್ಲ ನಂದೆ. ನಿಮ್ಮ ಮನಸ್ಸು ಎಂಥದ್ದು ಅಂತ ಗೊತ್ತಿದ್ದು ನಾನು ನಿಮಗೆ ಬೇಜಾರು ಮಾಡಿಬಿಟ್ಟೆ, ಅನ್ಯಾಯವಾಗಿ ಕಣ್ಣೀರು ತರಿಸ್ಬಿಟ್ಟೆ. ಸಾರಿ ಮಾಲ್ತಕ್ಕ. ಆದರೂ ಆತಂಕ ಆಗತ್ತೆ ಲಲಿತಾ. ದೇವ್ರ ದಯದಿಂದ ನಮ್ಮ ಮಗನ ಜೀವನ ನಮ್ಮ ಥರ ಆಗದೆ ಇರಲಿ ಅಂತ ದಿನ ಬೇಡ್ಕೋತೀನಿ. ಈಗ ನೀನು ಹೇಳೋದು ಕೇಳಿದ್ರೆ ಎಲ್ಲಿ ಹಾಗೆ ಆಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಅಮ್ಮನ ಅಂದಾಜು ಯಾವತ್ತೂ ಸುಳ್ಳಾಗಿಲ್ಲ ಕಣೆ. ಆದರೆ ಇದೊಂದು ವಿಷಯದಲ್ಲಿ ಸುಳ್ಳಾದ್ರೆ ಸಾಕು, ನಮ್ಮ ಜೀವನ ಅಂತೂ ಹಾಳಾಗೋಯ್ತು. ನಮ್ಮ ಮಗನ ಸಂಸಾರನಾದ್ರೂ ಉಳಿದ್ರೆ ಸಾಕು ಅನಿಸ್ತಿದೆ. ನನಗೂ ಅದೇ ಆಸೆ ಅಕ್ಕ. ಆದರೆ ಈ ಆಸೆ ಅನ್ನೋದು ತುಂಬ ಕೆಟ್ಟದ್ದು. ಒಂದ್ಸಲ ರೂಢಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಾತೇ ಕೇಳಲ್ಲ. ಅದಕ್ಕೆ ಮೊದಲೇ ಮನ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ತೊಂದರೆ ಇರಲ್ವಲ್ಲ. ಏನೋ ಕಣೆ, ಅಮ್ಮ ಜಾಹ್ನವಿನ ಅರ್ಥ ಮಾಡ್ಕೊಂಡ್ರೆ ಸಾಕು, ಈ ಮನೆ ಮೊದಲಿನ ಥರ ಆಗ್ಬಿಡುತ್ತೆ. ಅದೇ ನನ್ನ ಆಸೆ. ಲಲಿತಾ ಅತ್ತೆ ಗಂಡ ಮಗ ಹೋಗಿ ಎಷ್ಟು ವರ್ಷ ಆಯಿತು? 21 ವರ್ಷ ಆಯಿತು. ತುಂಬ ಪ್ರೀತಿಸ್ತಾ ಇದ್ರು ಲಲಿತಕ್ಕ ಭಾವನ್ನ. ಲಲಿತಕ್ಕ, ಭಾವ ಮತ್ತವ್ರ ಮಗ ಅಮೃತ್, ಇವ್ರು 3 ಜನ ಎಲ್ಲರೂ ಹೊರಗೆ ಹೊರಟ್ರೆ ನೋಡಕ್ ಹಬ್ಬ ಅನ್ನಿಸ್ತಿತ್ತು. ಆದರೆ ಇವತ್ತು ಲಲಿತಕ್ಕನ ಪಾಲಿಗೆ ಅವರಿಬ್ರು ಬರೀ ನೆನಪಷ್ಟೆ. ಏನಾಯ್ತು ಅವರಿಗೆ? ಆಕ್ಸಿಡೆಂಟ್. ಆ ದಿನಾನ ಎಷ್ಟು ಪ್ರಯತ್ನ ಪಟ್ಟರು ಮರೆಯಕ್ಕಾಗಲ್ಲ. ಲಲಿತಕ್ಕ ಕೆಲ ದಿನಗಳ ಮಟ್ಟಿಗೆ ತವ್ರ ಮನೆಗೆ ಹೋಗಿದ್ರು. ಭಾವ ಅತ್ತೆ ಜೊತೆ ಬಿಸ್ನೆಸ್ ಕೈ ಜೋಡಿಸ್ತಾ ಇದ್ದಿದ್ರಿಂದ ಅವ್ರಿಗೆ ಬಿಡುವಿರಲಿಲ್ಲ. ಇನ್ನು ಅಮೃತ್ ಅವ್ರ ಅಜ್ಜಿ ಅವರಪ್ಪನ ಬಿಟ್ಟಿರ್ತಾ ಇರಲಿಲ್ಲ. ಅದಕ್ಕೆ ಲಲಿತಕ್ಕ ಒಬ್ಬರೇ ಹೋಗಿದ್ರು ತವ್ರಿಗೆ. ಆಕ್ಸಿಡೆಂಟ್ ಆದ ದಿನ ಲಲಿತಕ್ಕಂದು ಭಾವಂದು ವೆಡ್ಡಿಂಗ್ ಆನಿವರ್ಸರಿ. ಭಾವ ಲಲಿತಕ್ಕನ ಹೆಸರಲ್ಲಿ ಒಂದು ಹೊಸ ಕಾರ್ ಪರ್ಚೇಸ್ ಮಾಡಿದ್ರು. ಅವ್ರಿಗೆ ಸರ್ಪ್ರೈಸ್ ಕೊಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಲಲಿತಕ್ಕಂಗೆ ವಿಷಯ ತಿಳಿಸ್ದೆ ಅಮೃತ್ನು ಕರ್ಕೊಂಡು ಅವ್ರ ತವ್ರಿಗೆ ಹೊರಟ್ರು.
ಲಲಿತಕ್ಕನ ಊರ್ ದಾರಿ ಅರ್ಧಕ್ಕರ್ಧ ಘಾಟ್ ಸೆಕ್ಷನ್ ಅಲ್ಲೇ ಇದೆ. ನೀನ್ ಡ್ರೈವ್ ಮಾಡೋದು ಬೇಡ, ಡ್ರೈವರ್ನ ಕರ್ಕೊಂಡು ಹೋಗು ಅಂತ ಅತ್ತೆ ತುಂಬಾ ಫೋರ್ಸ್ ಮಾಡಿದ್ರು. ಆದ್ರೆ ಬಾಬಾ, ಹೆಂಡತಿಗೆ ಅಂತ ಹೊಸ ಕಾರ್ ತಗೊಂಡಿದ್ದೀನಿ, ನಾನು ಅಲ್ಲೂ ಕೂರಕ್ ಮುಂಚೆ ಡ್ರೈವರ್ ಕೂರೋದು ನನಗೆ ಇಷ್ಟ ಇಲ್ಲ ಅಂತ ಅವರೇ ಡ್ರೈವ್ ಮಾಡ್ಕೊಂಡು ಹೋದ್ರು. ಬಾಬಾ ಮನೆಯಿಂದ ಹೊರಟು 2 ಅವರ್ಗೆ ಫೋನ್ ಬಂತು. ಒಂದು ಟ್ರಕ್ ಬಂದು ಇವ್ರ ಕಾರು ಹೊಡೆದು ಬಾಬಾ ಅಮೃತ್ ಇಬ್ರು ಸ್ಪಾಟಲ್ಲೇ ಹೋಗ್ಬಿಟ್ರು ಅಂತ. ಆವತ್ತು ಲಲಿತಕ್ಕ ಭಾವನ್ಗೆ 3 ಸಲ ಫೋನ್ ಮಾಡಿದ್ದಾರೆ ವಿಶ್ ಮಾಡೋಕ್ಕೆ. ಆದ್ರೆ ಬಾಬಾ ಫೋನ್ ರಿಸೀವ್ ಮಾಡಿದ್ರೆ ಊರಿಗೆ ಬರ್ತಿರೋ ವಿಷಯ ಬಾಯ್ ಬಿಟ್ಬಿಡ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಕಾದಿದೆ ಅಂತ. ಗಂಡ ಮಗನ್ ಡೆಡ್ ಬಾಡಿ ಸರ್ಪ್ರೈಸ್ ಆಗಿ ಸಿಕ್ಕಿದಾಗ ಹೇಗಾಗಿರ್ಬೇಕು ಲಲಿತಕ್ಕನ್ ಸ್ಥಿತಿ. ಕೇಳ್ತಿರೋ ನನಗೆ ಇಷ್ಟೊಂದು ಸಂಕಟ ಆಗ್ತಿದೆ. ಇನ್ನು ಅವರಿಗೆ ಅಷ್ಟೊಂದು ಪ್ರೀತಿ ಮಾಡೋ ಗಂಡ ಮಗನ್ ಕಳ್ಕೊಂಡು ಅದೆಷ್ಟು ನೋವು ಸಂಕಟ ಅನುಭವಿಸ್ತಿದಾರೋ. ಮದುವೆ ಆದ್ಮೇಲೆ ಗಂಡನ್ ಕಳ್ಕೊಂಡು ಜೀವನ ಪೂರ್ತಿ ಒಂಟಿಯಾಗಿರೋದು ಎಷ್ಟು ಕಷ್ಟ. ನಾನಂತೂ ಶ್ರೀನ ಬಿಟ್ಟು ಒಂದು ಕ್ಷಣನೂ ಬದುಕಿರಲ್ಲ. ಹೋಗ್ಬೇಕಾದ್ರೂ ಜೊತೆಲೇ ಹೋಗ್ತೀನಿ. ಮುಂಚೆನೂ ಹೋಗಲ್ಲ, ಆಮೇಲೂ ಹೋಗಲ್ಲ. ಲಲಿತಕ್ಕನು ನಿನ್ ಹಾಗೇನೆ. ಗಂಡ ಮಗ ಹೋದ್ಮೇಲೆ ಬದುಕಿನ ಬಗ್ಗೆ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ರು. ತಾನಾದ್ರೂ ಯಾಕೆ ಬದುಕಿರ್ಬೇಕು ಅಂತ ಒಂದ್ ದಿವಸ ಮನೇಲೆ ನೇಣು ಹಾಕೊಳಕ್ ಹೋಗಿದ್ರು. ಆಮೇಲೆ ಆ ದೇವ್ರು ಶ್ರೀ ರೂಪದಲ್ಲಿ ಬಂದು ತಡೆದ್ರು. ಶ್ರೀ ರೂಪದಲ್ಲ? ಶ್ರೀ ಆಗಿನೂ ತುಂಬಾ ಚಿಕ್ಕವನು. ಅಷ್ಟು ಸಣ್ಣ ವಯಸ್ಸಲ್ಲಿ ಲಲಿತಕ್ಕನ ಮನ್ಸನ್ನ ಹೇಗೆ ಅರ್ಥ ಮಾಡ್ಕೊಂಡೋ ಗೊತ್ತಿಲ್ಲ. ಅಲ್ಲಿವರೆಗೂ ಚಿಕ್ಕಮ್ಮ ಅಂತ ಕರಿತಿದ್ದವನು ಅವತ್ತು ಅಮ್ಮ ಅಂತ ಕರೆದಿದ್ದಾನೆ. ಅದು ಒಂದು ಕಾರಣ ಸಾಕಾಯ್ತು ಲಲಿತಕ್ಕ ಬದುಕೋಕೆ. ಆವತ್ತಿಂದ ಇವತ್ತವರೆಗೂ ಶ್ರೀನೇ ಲಲಿತಕ್ಕನ್ ಪ್ರಪಂಚ. ಅದಕ್ಕೆ ಅವರು ಶ್ರೀ ಬಗ್ಗೆ ಓವರ್ ಪೊಸೆಸಿವ್. ಅದವ್ರ ಹಕ್ಕು ಅನ್ಕೋತೀನಿ. ಶ್ರೀ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅವ್ರು ನನ್ನ ಗಂಡ ಆಗಿರೋದು ನನ್ಗೆ ಎಷ್ಟು ಜನ್ಮದ ಪುಣ್ಯನೋ ಏನೋ. ನಾವು ಪುಣ್ಯ ಮಾಡಿದೀವಿ. ಅದಕ್ಕೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ನೋವು ಅನ್ಭವಿಸಿ ಹೆರದೆ ಇದ್ರು ನಮ್ಗಿಷ್ಟು ಒಳ್ಳೆ ಮಗ ಸಿಕ್ಕಿರೋದು. ಅತ್ತೆ, ಯಾಕೆ ಅಳ್ತಿದ್ದೀರಾ? ನಾನಾ? ಇಲ್ವಲ್ಲ, ನಾನೇನು ಅಳ್ತಿಲ್ಲಪ್ಪ. ಅಕ್ಕ, ಸುಳ್ಳು ಹೇಳ್ಬೇಡ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲ ಕಣೆ ಬಸ್ಸು. ಜಾಹ್ನವಿ, ನೀನು ಕೆಲ್ಸಕ್ಕೆ ಹೋಗೋ ವಿಷಯನ ನಾಳೆನೇ ಅಮ್ಮನ ಹತ್ರ ಕೇಳ್ತೀನಿ. ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಕೇಳಿ. ಪರವಾಗಿಲ್ಲ ಬಿಡು. ಇವತ್ತಲ್ಲ ಅಂದರೆ ನಾಳೆ ಕೇಳಲೇಬೇಕಲ್ವಾ? ಆದಷ್ಟು ಬೇಗ ಕೇಳಿದ್ರೆ ನಿನಗೂ ಒಳ್ಳೇದು. ನಿನ್ನ ದಿನ ಕೆಲ್ಸಕ್ಕೆ ಹೋಗೋ ಅಭ್ಯಾಸ ಆಗಿರುತ್ತೆ. ಮನೆಯಲ್ಲೂ ಯಾವ ಕೆಲಸನೂ ಇಲ್ಲ. ನಾಳೆನೇ ಕೇಳಿಬಿಡ್ತೀನಿ. ಒಂದಿಷ್ಟು ಕೆಲಸ ಇದೆ ಕಣೆ, ಅಡುಗೆ ಮನೆದು ಮುಗಿಸ್ಬಿಡ್ತೀನಿ ಬಸ್ಸು. ಹೇಳ್ರಿ ಮೇಲೆ. ಏನು ಇಷ್ಟೊತ್ನಲ್ಲಿ ನಿನ್ ಗೋಳು ಮಲ್ಕೊಳಕ್ಕೂ ಬಿಡಲ್ಲ. ಬೆಳಗ್ಗೆ ಮುಖ ತಿರ್ಗಿಸ್ಕೊಂಡು ಹೋದ್ ಹುಡುಗ ಇನ್ನೂ ಮನೆಗ್ ಬಂದಿಲ್ಲ. ಹಾಯಾಗಿ ಹೊತ್ಕೊಂಡ್ ಮಲ್ಕೊಂಡಿದ್ದೀರಲ್ಲ, ಸ್ವಲ್ಪ ಆದ್ರೂ ಆತಂಕ ಬೇಡ್ವಾ ನಿಮ್ಗೆ? ಅಯ್ಯೋ, ಅವನು ಗಂಡು ಹುಡುಗ ಕಣೆ. ಫ್ರೆಂಡ್ಸ್ ಜೊತೆ ಎಲ್ಲೋ ಹರಟೆ ಹೊಡಿತಾ ಕೂತಿರ್ತಾನೆ. ಬರ್ತಾನೆ ಬಿಡು. ಇಷ್ಟೊತ್ತಿನ ತನಕ ಯಾವ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತಾನ್ರಿ? ಆ ಸುನಿಲ್ ನೋಡಿ, ಎಲ್ಲೇ ಇರ್ಲಿ ರಾತ್ರಿ 10 ಗಂಟೆ ಅಂದ್ರೆ ಮನೆ ಸೇರ್ಬಿಡ್ತಾನೆ. ನಿನ್ ಮಗನ್ ಯಾಕೆ ಪಾಪ ಆ ಸುನಿಲ್ ಹೋಲಿಸ್ತೀಯಾ?
ನನ್ ಮಗ ನಿಮ್ಗೇನು ಅಲ್ವಾ? ಬೆಳಗ್ಗೆ ತಿಂಡಿ ತಿಂದೆ ಹೋಗಿದ್ದಾನೆ. ಏನಾದ್ರೂ ತಿಂತಾನೆ ಅನ್ನೋದಕ್ಕೆ ಅವ್ನ್ ಜೇಬಲ್ ಬಿಡಿ ಕಾಸಿಲ್ಲ ಗೊತ್ತಾ? ತಲೆ ಸುತ್ತಿ ಯಾವ ಮರದ ಕೆಳಗ್ ಬಿದ್ದಿದಾನೋ ಏನೋ. ರೀ, ಜಾಹ್ನವಿ ಮನೆಗೆ ಏನಾರ ಹೋಗಿರ್ಬೋದು, ಫೋನ್ ಮಾಡಿ ವಿಚಾರಿಸ್ಲಾ? ಬೇಡ. ಯಾಕೆ? ಇವನೇನಾದ್ರೂ ಅಲ್ಲಿ ಹೋಗಿದ್ರೆ ಅವಳೇ ನನಗೆ ಫೋನ್ ಮಾಡಿ ಹೇಳಿರಳು. ಬರ್ಬೋದು, ನೋಡೋಣ ಇರು. ಬರ್ಬಹುದು ಅಂತ ಯಾವ್ದೋ ಪಕ್ಕದ ಮನೆ ಹುಡುಗಂಗೆ ಹೇಳ್ದಂಗೆ ಹೇಳ್ತಿದ್ದೀರಲ್ರಿ. ಅವನ್ ತಂದೆಯಾಗಿ ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಅನ್ಸೋದೇನು, ತುಂಬಾ ಅನ್ಸುತ್ತೆ. ಆದ್ರೂ ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ಲಿ ಅಂತನಾ? ದಿನ ರಾತ್ರಿ ಲೇಟಾಗಿ ಮನೆಗೆ ಬರ್ತಾನೆ. ಏನಾದ್ರೂ ಕೆಟ್ಟ ಚಟ ಎಲ್ಲ ಕಲ್ತು ಬಿಟ್ಟಿದಾನೋ ಏನೋ ರೀ. ಚೂಚಾಡೋದು, ಕುಡಿಯೋದು. ಅಯ್ಯೋ ದೇವ್ರೆ, ತುಂಬಾ ಭಯ ಆಗ್ತಿದ್ದೀರಿ.